ಸಾಮಾನ್ಯರಿಗೆ, ಬಡವರಿಗೆ, ಧ್ವನಿ ಇಲ್ಲದವರಿಗೆ ಒಂದು ದೊಡ್ಡ ಶಕ್ತಿ ಆಗಿದ್ದಂಥ ಸತ್ಯ. ನನ್ನ ಅವರ ಒಡನಾಟ ಸುಮಾರು 45 ವರ್ಷಕ್ಕೂ ಮೇಲ್ಕೊಂಡು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ನಾವೆಲ್ಲ ಮನೆ ನಮ್ಮ ಕುಟುಂಬಕ್ಕೆ ಆತನ ಒಬ್ಬ ಹೋಗಲಾಡ್ತಿರ್ತಾರೆ. ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಒಳ್ಳೆಯವರಿಗೆ ಯಾವುದೇ ಕಾರಣಕ್ಕೆ ಇಂಥ ಶಿಕ್ಷೆಗಳು ಬೇಡಪ್ಪ. ಆತ ಸ್ಟೇಬಲ್ ಆಗಿ ಮತ್ತೆ ಬಂದು ಬಡವರಿಗೆ, ಸಾಮಾನ್ಯರಿಗೆ, ಧ್ವನಿ ಇದ್ದವರಿಗೆ ಆಸರೆ ಆಗಿರ್ತಾರೆ. ನನ್ನ ಅನೇಕ ಕನಸುಗಳನ್ನು ಅಡ್ಡಿದ್ದವರು ಅದನ್ನು ನೆನಪು ಮಾಡಲಿ ಅಂತ ನಾನು ಸ್ಟೇಬಲ್ ಆಗಿದ್ದಾರೆ ಮತ್ತು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮನುಷ್ಯನಿಗೆ. ನನಗನ್ನಿಸ್ತದೆ ಒಂದು 2-3 ದಿವಸದಲ್ಲಿ ಅದು ಸರಿ ಹೋಗ್ಬೋದು ಅನ್ನೋದು ನನ್ನ ಅಪಾರವಾದ ಆಚಾರವಾದ. ಸರ್, ಲೋಕಸಭಾ ಎಲೆಕ್ಷನ್ ಅವರು ಕಂಟೆಸ್ಟ್ ಮಾಡಬೇಕು ಅಂತ ತಯಾರಿ ಕೂಡ ನಡೆಸಿದೆ. ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡಿ? ನಾವೆಲ್ಲ ಮನೆ ಜನ ನಾವು ಎಂದೂ ಕೂಡ ಸಾರಲ್ಲವರೆಲ್ಲ ನಾವೆಲ್ಲ ಅವರು ಕೂಡ ನಮಗೇನು ಮನುಷ್ಯನಿಗೆ ಆತನಿದ್ದಂಥ ಒಂದು ಗಾಳಿ ಬಂದು ಬುದ್ಧಿವಂತಿಕೆ, ದೂರದೃಷ್ಟಿ, 3 ಜನ IAS ಅಫ್ಸರ್ ಆ ಥರದ ಒಂದು ಭಾವನೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಬಡವರು ಅಪಾರವಾದ ಗೌರವ, ಪ್ರೀತಿ ಜೊತೆ ಸ್ನೇಹಿತಿಗೆ, ಆತ್ಮೀಯತೆಗೆ, ಕೃತಜ್ಞತೆಗೆ, ನಂಬಿಕೆಗೆ ಇನ್ನೊಂದು ಹೆಸರು ನಮ್ಮ ಶಿವರಾಮ. ಅವ್ರು ಮತ್ತೆ ಸರಿ ಹೋಗ್ಬೇಕು, ಸರಿ ಹೋಗಿ ಮತ್ತೆ ಲವಲವಿಕೆಯಿಂದ ಕೆಲಸ ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಇಚ್ಛೆ. ಭಗವಂತನ ಆಶೀರ್ವಾದ ಅವ್ರು ಬೇಕು ಅಂತ ಬೇಡ್ಬೋದು. ಜನ ಬಿಡಪ್ಪ ಬೇಡ, ನನಗೆ ನಮ್ಮ ಶಿವರಾಮ್ ಸರಿ ಹೋಗ್ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.